ಮಾಡಿರ್ತಕ್ಕಂಥ ಗೀತೆಯನ್ನು ಆಲಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ವೀಣಾ ಮಾಂತೇಶ್ ಮೇಡಮ್ ರವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರನ್ನು ಎಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ವಿ. ನಮ್ಮ ಎಲ್ಲ ಸಾಹಿತ್ಯದ ಓದು ತೋರುಗಳನ್ನು ಅವರು ಬಹಳ ಅತ್ಯದ್ಭುತವಾಗಿ ಅಲ್ಲಿ ಭೇಟಿ ನೀಡಿ ಸಾಹಿತ್ಯದ ಕೊಡುಗೆಯಲ್ಲಿ ಬೆಳವಣಿಗೆಯಲ್ಲಿ ತಮ್ಮದೇ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ನವೆಂಬರ್ 1, 1956 ಏನಾಯ್ತು ಗಣರಾಜ್ಯ ಏಕೀಕರಣ ಆಗಿರ್ತಕ್ಕಂಥ ಇತಿಹಾಸ ನಮ್ಗೆಲ್ಲರಿಗೂ ಗೊತ್ತಿರೋ ತರ ಹಲ್ಮಿಡಿ ಶಿಲಾಶಾಸನ ಮೊದಲನೇ ಕನ್ನಡ ಶಾಸನ ಅಂತ ಇತ್ತು. ಈಗ ಅದು ಬದಲಾವಣೆ ಆಗಿದೆ. ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಹಲ್ಮಿಡಿ ಶಿಲಾಶಾಸನ ಬಂದು ಹಾಸನ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗ ಸಂಶೋಧಕರ ಪ್ರಕಾರ ತಾಳಗುಂದದ ಶಾಸನ 100 ವರ್ಷಕ್ಕೆ ಇನ್ನ ಹಿಂದೆ ಹೋಗುತ್ತೆ. ಕನ್ನಡದಲ್ಲಿ ಇರ್ತಕ್ಕಂಥ ಅಕ್ಷರಗಳಿರ್ತಕ್ಕಂಥದ್ದು ಅಂದ್ರೆ ಇನ್ನ 100 ವರ್ಷ ಹಿಂದಕ್ಕೆ ಹೋಯ್ತು ನಮ್ಮ ಕನ್ನಡದ ಲಿಪಿ ಇತಿಹಾಸ. ಆದ್ರೆ ನಾವು ಇತಿಹಾಸ ಅಂತ ಬಂದಾಗ ನಾವೆಲ್ಲರೂ ಮೌರ್ಯ ಸಾಮ್ರಾಜ್ಯದ ಅಶೋಕನ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅಶೋಕನ 12 ಶಿಲಾಶಾಸನಗಳು ಕರ್ನಾಟಕದಲ್ಲೇ ಸಿಕ್ಕಿದಾವೆ. ಅದರಲ್ಲೂ ವಿಶೇಷವಾಗಿ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ, ಅಶೋಕ ಬೇರೆ ವ್ಯಕ್ತಿ, ದೇವನಾಂಪ್ರಿಯ ಬೇರೆ ವ್ಯಕ್ತಿ ಅನ್ನೋ ತರನೇ ಶಿಲಾಶಾಸನಗಳಲ್ಲಿ ಸಿಗ್ತಾ ಇತ್ತು. ಆದ್ರೆ ಕರ್ನಾಟಕದ ಮಸ್ಕಿ ಶಿಲಾಶಾಸನದಲ್ಲಿ ಅಶೋಕ ದೇವನಾಂಪ್ರಿಯ ಅಂತೇಳಿ ಬರುತ್ತೆ. ಅಂದ್ರೆ ಅಶೋಕ ಮತ್ತೆ ದೇವನಾಂಪ್ರಿಯ ಇಬ್ರು ಒಂದೇ ಅನ್ನುವಂಥದ್ದು ದಾಖಲೆಯ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಇತಿಹಾಸ ಎಲ್ಲಿಗೋಯ್ತು? ಅಶೋಕನ ಕಾಲಕ್ಕೂ ಹೋಯ್ತು. ಅದಕ್ಕಿಂತ ಮುಂಚೆ ಆದ್ರೆ ಶ್ರವಣ ಬೆಳಗೊಳಕ್ಕೆ ನಮ್ಮ ಅಶೋಕನ ತಾತ ಚಂದ್ರಗುಪ್ತ, ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯವನ್ನ ಬಿಟ್ಟು ಸನ್ಯಾಸಿಯಾಗಿ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ದೇಹ ತ್ಯಾಗವನ್ನ ಮಾಡ್ತಾನೆ. ಅಂದ್ರೆ ಇತಿಹಾಸದ ಪ್ರಕಾರ ನಮಗೆ ಮೌರ್ಯ ಸಾಮ್ರಾಜ್ಯದಿಂದ ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಹೋಗುತ್ತೆ ನಮ್ಮ ಕರ್ನಾಟಕದ ಇತಿಹಾಸವನ್ನ. ಅದೇ ಪ್ರಾಗೈತಿಹಾಸಿಕ ಹೋದ್ರೆ ಬೃಹತ್ ಶಿಲಾಯುಗ ಆಗಿರ್ಬೋದು, ಆಧುನಿಕ ಶಿಲಾಮಾನವರದಿರ್ಬೋದು, ಇನ್ನ ನಾವು ಸಾವಿರಾರು ವರ್ಷದ ಹಿಂದಕ್ಕೆ ಹೋಗ್ತಕ್ಕಂಥ ಇತಿಹಾಸ ಇದೆ. ಆದ್ರೆ ನಾವು ಹರಪನಹಳ್ಳಿ ಅಂತ ಬಂದಾಗ, ಹರಪನಹಳ್ಳಿ ತಾಲೂಕು ಅಂತ ಬಂದಾಗ ನಾವು ರಾಷ್ಟ್ರಕೂಟರ ಕಾಲದಿಂದ ನಮಗೆ ದಾಖಲೆಗಳು ಸಿಗ್ತವೆ. ಆದ್ರೆ ವಿಶೇಷವಾಗಿ ನಮ್ಮ ಚಿಟ್ಟೇರಿಯಲ್ಲಿ ಒಂದು ತಾಮ್ರ ಶಾಸನದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆನೂ ಹೇಳ್ತದೆ. ಬಾದಾಮಿ ಚಾಲುಕ್ಯರ ಬಗ್ಗೆ ಹೇಳ್ತಾರೆ ಅಂತ ಅಂದ ತಕ್ಷಣ ಕರ್ನಾಟಕದ ಇತಿಹಾಸ ಮತ್ತೆ ಇನ್ನ ಹಿಂದಕ್ಕೆ ಹೋಗುತ್ತೆ, ರಾಷ್ಟ್ರಕೂಟರಿಗಿಂತ ಹಿಂದಕ್ಕೆ ಹೋಗ್ತದೆ. ಹಾಗೇನೆ ಹರಪನಹಳ್ಳಿ ಅಂತ ಹೇಳಿದಾಗ ಬೀಚಿಯವ್ರು ನೆನಪಾಗ್ತಾರೆ, ಭೀಮವ್ವ ನೆನಪಾಗ್ತಾರೆ. ಹಾಗೆ ಮತ್ತೆ ಬರೇ ಬಳ್ಳಾರಿ ಅಂತ ಅಂದಾಗ ಕುಂಬಿಯವ್ರು ನೆನಪಾಗ್ತಾರೆ. ಅದೆಲ್ಲದಕ್ಕಿಂತ ಹಳೆಯದಾಗಿರ್ತಕ್ಕಂತಹ ಕೋಗ್ಲಿಯ ಶಿವಕೋಟಾಚಾರ್ಯರು ವಡ್ಡಾರಾಧನೆ ಅಂತ ಬರೆದಿರ್ತಕ್ಕಂಥವ್ರು ನಮ್ಮ ಕೋಗ್ಲಿಯರು, ಕನ್ನಡದ ಪ್ರಥಮ ಗದ್ಯ. ಹಾಗೇನೆ ನಾನು ಹೇಳ್ತಾ ಹೋದಾಗ ತುಂಬಾ ಇದಾಗತ್ತೆ. ಬಟ್ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಒಂದು ಶಾಸನ ಅಂದ್ರೆ ಕಪ್ಪೆ ಆರಭಟನ ಶಾಸನ. ಬಾದಾಮಿಯಲ್ಲಿ ಇರ್ತಕ್ಕಂಥ ಕಪ್ಪೆ ಆರಭಟನ ಶಾಸನ. ಸಾಧುಂಗೆ ಸಾಧು ಅಂತ ಹೇಳ್ತಕ್ಕಂತಹ ಮಾಧುರ್ಯನ್ಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ ಹೇಳ್ತಕ್ಕಂಥ ಒಂದು ಶಾಸನದಲ್ಲಿ ಒಬ್ಬ ಯೋಧನ ಬಗ್ಗೆ ಹೇಳ್ತಕ್ಕಂಥದ್ದು. ಅದನ್ನ ನಾನು ಯಾವಾಗ್ಲೂ ಕನ್ನಡಿಗರಿಗೆ ಅಳವಡಿಸ್ಕೊಳ್ತೀನಿ. ಅಂದ್ರೆ ಮಾಧುರ್ಯನ್ಗೆ ಮಾಧುರ್ಯನ್, ಸಾಧು ಇದ್ರೆ ನಿಮ್ಮ ಹತ್ರ ಸಾಧು ಅವ್ರು ಬಂದ್ರೆ ನಾವು ಕನ್ನಡಿಗರು ಸಾಧುರ ತರ ಇರ್ತೀವಿ, ಸಾಧು ಸಂತರ ತರ ಇರ್ತೀವಿ. ಮಾಧುರ್ಯನ್ಗೆ ಮಾಧುರ್ಯನ್, ಯಾರಾದ್ರೂ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ, ಮಾಧುರ್ಯವಾಗಿ ಮಾತಾಡಿದ್ರೆ ನಾವು ಮಾಧುರ್ಯವಾಗಿ ಮಾತಾಡ್ತೀವಿ. ಬಾದಿಪ್ಪ ಕಲಿಗೆ ಕಲಿ ವಿಪರೀತನ್, ಯಾರಾದ್ರೂ ನಮಗ್ ತೊಂದರೆ ಕೊಟ್ರೆ, ಬಾದಿಪ್ಪ ಕಲಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಕಲಿ ವಿಪರೀತನ್, ಅವ್ರನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಕ್ಕಂತ ಈ ಕಪ್ಪೆ ಆರಭಟನ ಶಾಸನವನ್ನ ನಾನು ಯಾವತ್ತೂ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇವತ್ತು ಆಕ್ಚುಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ನವರು ಇರೋದ್ರಿಂದ ನಾವು ಸಾಹಿತ್ಯ ಪ್ರಕಾರಗಳಲ್ಲಿ ಕೂಡ ಮಾತಾಡ್ಬೇಕಾಗ್ತದೆ. ನಮ್ಮ
ಇಡೀ ಕರ್ನಾಟಕದ ಇತಿಹಾಸವನ್ನ ನೃಪತುಂಗ ಒಂದ್ ಕಡೆ ಹೇಳ್ತಾನೆ. ನೃಪತುಂಗನ ವಿಜಯ ಬರೆದಿರ್ತಕ್ಕಂಥದ್ರಲ್ಲಿ ಒಂದು ಏನ್ ಹೇಳ್ತದೆ ಅಂದ್ರೆ, ಗೋದಾವರಿಯಿಂದ ಕಾವೇರಿ ತನಕ ಇರ್ತಕ್ಕಂಥ ನಾಡು ಕನ್ನಡ ಆಗಿತ್ತು ಅಂತ. ಈಗ ನಮಗೆ ಗೋದಾವರಿ ನಮ್ಮಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದ ಏಕೀಕರಣ ಅಂದ ತಕ್ಷಣ ನೀವೆಲ್ಲ ಕರ್ನಾಟಕದ ಏಕೀಕರಣ ಅಂದ್ರೆ ಏನಂತ ಅನ್ಕೊಳ್ತಿರೋ ಗೊತ್ತಿಲ್ಲ ನನಗೆ. ಬಟ್ ತುಂಬಾ ಹಿಂದೆ ಇರೋರಿಗೆ ಅದು ಪರಿಚಯ ಇದೆ. ಕರ್ನಾಟಕ 4 ಭಾಗಗಳಲ್ಲಿ ಹಂಚಿ ಹೋಗಿತ್ತು. ನಮಗೆ ಕರ್ನಾಟಕ ಅಂತೇಳಿ ಮಾಡಿದವರು ಕೂಡ ಹಳೆ ಮೈಸೂರು ಒಂದು ಭಾಗ, ಬಾಂಬೆ ಕರ್ನಾಟಕ ಒಂದು ಭಾಗ, ನಿಜಾಂ ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು ಭಾಗ, ಮತ್ತೆ ನಮ್ಮ ಮದ್ರಾಸ್ ಪ್ರೆಸಿಡೆನ್ಸಿ ಸೇರಿರ್ತಕ್ಕಂಥ ಎಲ್ಲಾ ಭಾಗಗಳನ್ನ ಸೇರಿಸಿ ಕರ್ನಾಟಕ ಏನು ನೀವು 56ರಲ್ಲಿ ಹೇಳ್ತೀರಾ ಕನ್ನಡ ಮೈಸೂರು, ಹಳೆ ಮೈಸೂರು ಅಂತಾನೆ ಕರಿತಾ ಇದ್ದಿದ್ದು. 73ರಲ್ಲಿ ದೇವರಾಜ ಅರಸ್ ಅವರ ಕಾಲದಲ್ಲಿ ಇದಕ್ಕೆ ಕರ್ನಾಟಕ ಅಂತ ಹೆಸರಿಟ್ರು. ಸುಮ್ನೆ ಅಲ್ಲಿ ಇಲ್ಲಿ ಸಿಕ್ಕಿದ ಕರ್ನಾಟಕ ಅಂತ ಎತ್ಕೊಳ್ಳಿಲ್ಲ ಅವರು. ಬಾದಾಮಿ ಚಾಲುಕ್ಯರಲ್ಲಿ ಕರ್ನಾಟಕ ಸೈನ್ಯ ಅಂತೇಳಿ ಒಂದು ಕೊಟೇಶನ್ ಬರುತ್ತೆ. ಅವ್ರು ಹೇಳ್ತಾರೆ ತಮ್ಮ ಸೈನ್ಯಕ್ಕೆ, ಬಾದಾಮಿ ಚಾಲುಕ್ಯರಲ್ಲೂ ಕರ್ನಾಟಕ ಸೈನ್ಯ ಅಂತ ಬರುತ್ತೆ. ಹಾಗೆ ವಿಜಯನಗರ ಕಾಲದಲ್ಲಿ ಕೂಡ ನಮ್ಮ ಸೈನ್ಯದ ವ್ಯವಸ್ಥೆಗೆ ಕರ್ನಾಟಕ ಸೈನ್ಯ ಅಂತ ಕರಿತಿದ್ರು. ಆ ಕರ್ನಾಟಕ ಅನ್ನೋ ಪದವನ್ನ ಆರಿಸ್ಕೊಂಡ್ರು. ಬರೇ ಕರ್ನಾಟಕ ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಒಂದು ಪ್ರದೇಶ ಅನ್ಕೊಂತೀವಿ. ಕರ್ನಾಟಕ ಅಂದ್ರೆ ಬರೇ ಮಣ್ಣು, ಬರೇ ನೀರು, ಬರೇ ಸಂಸ್ಕೃತಿ ಅಲ್ಲ. ಇಲ್ಲಿ ಇರ್ತಕ್ಕಂತಹ ಜನ, ನಾವೇನ್ ಮಾತಾಡ್ತೀವಿ, ಯಾವ ಭಾಷೆ ಮಾತಾಡ್ತೀವಿ, ಆ ಸಂಸ್ಕೃತಿ, ಒಂದು ಭಾಷೆ ನಮ್ಮ ಇಡೀ ಸಂಸ್ಕೃತಿಯನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತಹ ಒಂದು ಮಹತ್ವ ಇರ್ತಕ್ಕಂಥದ್ದು. ಅದರಲ್ಲೂ ನೀವು ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಬಂದಿದ್ದೀರಾ. ಒಂದು ಭಾಷೆಯನ್ನ, ಒಂದು ಸಂಸ್ಕೃತಿಯನ್ನ ತಗೊಂಡು ಹೋಗ್ಬೇಕಂದ್ರೆ ಹೆಣ್ಮಕ್ಳು ತಮ್ಮ ಮಕ್ಕಳಿಗೆ ಇವನ್ನೆಲ್ಲ ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು ಇದೆ. ಒಂದು ಸಂಸ್ಕೃತಿನ ಮುಂದಕ್ಕೆ ಒಯ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೆಣ್ಮಕ್ಳು ಹೆಗಲ ಮೇಲೆ ಜಾಸ್ತಿ ಇದೆ. ಹಾಗೇನೆ ಮಾತಾಡ್ತಾ ಇದ್ದಾಗ ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡಿದಾಗ ಕನಕದಾಸನ ಬಗ್ಗೆ ಒಂದು ನೃತ್ಯವನ್ನ ಮಾಡಿದ್ರು. ಪುಟಾಣಿ ಮಕ್ಕಳು ಏನ್ ಮಾಡಿದ್ರು ಚಂದನೆ. ಮತ್ತೆ ಕನ್ನಡಕ್ಕೆ ನಾನು ಕಾವಲು ಅಂತ ಹೇಳಿ ಮಾಡಿರ್ತಕ್ಕಂಥ ಏನೀಗ ಹುಡುಗಿ ಸಣ್ಣ ಮಕ್ಕಳಿದ್ದಾರೆ, ಈಗಿಂದಾನೇ ಅವ್ರಿಗೆ ಸ್ಫೂರ್ತಿ ಕನ್ನಡದ ಬಗ್ಗೆ. ಆಮೇಲೆ ಕನ್ನಡ ಉಳಿತಾ ಇರೋದೇ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ. ನಿಮ್ಮಿಂದ ಮಾತ್ರ ನಾವು ಕನ್ನಡವನ್ನ ಉಳಿಸಕ್ ಸಾಧ್ಯ ಆಗಿದೆ. ಹಾಗಾಗಿ ಹೆಚ್ಚು ನಾನು ಕನ್ನಡದ ಬಗ್ಗೆ ಮಾತಾಡಕ್ ಇಷ್ಟಪಟ್ಟೆ, ಸಾಹಿತ್ಯದ ಬಗ್ಗೆ ಮಾತಾಡಕ್ ಇಷ್ಟಪಟ್ಟೆ. ನಿಮಗೆಲ್ಲರಿಗೂ ನಿಮ್ಮ ಗ್ರಾಮದ ಚರಿತ್ರೆಯ ಬಗ್ಗೆ, ನಿಮ್ಮ ಗ್ರಾಮದ ಸಾಹಿತ್ಯದ ಬಗ್ಗೆ, ನಿಮ್ಮಲ್ಲಿರ್ತಕ್ಕಂಥ ಜಾನಪದ ಕಲೆಗಳ ಬಗ್ಗೆ ನೀವು ಯಾವತ್ತು ಆಸಕ್ತಿ ವಹಿಸ್ತೀರೋ ನೀವು ಅದನ್ನ ಮುಂದಿನ ಜನಾಂಗಕ್ಕೆ ಕೂಡ ತಗೊಂಡು ಹೋಗೋಕೆ ಸಾಧ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಂದಿದೆ. ಮೊಬೈಲಿನ ಹಾವಳಿಯಿಂದ ಎಲ್ಲಾ ಭಾಷೆಗಳು, ಇಂಗ್ಲಿಷ್ ಇಂದ ಹಿಡಿದು ಎಲ್ಲಾ ಭಾಷೆಗಳು ಕೂಡ ಸಾಯ್ತಾ ಇದ್ದಾವೆ. ಯಾಕಂದ್ರೆ ಎಲ್ಲಾ ಶಾರ್ಟ್ ಫಾರ್ಮ್ ಅಲ್ಲಿ ಬರಿತಾ ಇದೀವಿ ನಾವು. ಕನ್ನಡನೂ ಕೂಡ ಹಾಗೆ ನಾಶ ಆಗೋದು ಬೇಡ. ನೀವೆಲ್ಲರೂ ಕನ್ನಡವನ್ನ ಕಲಿಬೇಕು, ಕನ್ನಡದ ಸಾಹಿತ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕು. ಈ ಪರಂಪರೆಯನ್ನ, ಒಂದು ಭಾಷೆ ಸತ್ತೋಯ್ತು ಅಂದ್ರೆ ಆ ಪರಂಪರೆ ಅಥವಾ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಮಾಯಾ ಕಲ್ಚರ್ ಅಂತೇಳಿ, ಇಂಕಾ ಕಲ್ಚರ್ ಅಂತೇಳಿ ಅಮೆರಿಕದಲ್ಲಿ ಇರ್ತಕ್ಕಂಥ ಒಂದು ನಾಗರಿಕತೆ ಭಾಷೆಯಿಂದನೇ ಸತ್ತು ಹೋಗ್ಬಿಟ್ಟಿದ್ದಾವೆ. ಹಾಗೇನೆ ಹರಪ್ಪ ಸಂಸ್ಕೃತಿ ನಿಮಗೆಲ್ಲ ಗೊತ್ತು. ಹರಪ್ಪ ಸಂಸ್ಕೃತಿಯ ಬಗ್ಗೆ ನಾವೇನಾದ್ರೂ ಬರಿಬೇಕು ಅಂದ್ರೆ ನಮಗೆ ಅಲ್ಲಿರ್ತಕ್ಕಂಥ ಭಾಷೆನೇ ಬರ್ತಾ ಇಲ್ಲ. ಅವ್ರು ಬಿಟ್ಟೋಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನ ತಗೊಂಡು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹೊರತು ಆ ಭಾಷೆಗೂ ನಮಗೂ ಸಂಪರ್ಕ ಇಲ್ದಂಗಾಗಿ, ಆ ಭಾಷೆ ಯಾವ್ದು ಅಂತ ಕೂಡ ಅರ್ಥ ಆಗ್ತಾ ಇಲ್ದಂಗಾಗಿ ಆ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಳಕ್ ಆಗ್ತಾ ಇಲ್ಲ. ಬಟ್ ಅದು ಪಾರಂಪರಿಕವಾಗಿ ಒಂದಿಷ್ಟು ಸಂಸ್ಕೃತಿ ನಮ್ಮಲ್ಲಿ ಉಳ್ಕೊಂಡ್ ಬಂದಿದೆ, ಹರಪ್ಪ ಸಂಸ್ಕೃತಿ. ಆದ್ರೆ ಅದನ್ನ ಓದಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಭಾಷೆ ಸತ್ತೋಗಿದೆ. ಭಾಷೆ ಒಂದ್ಸತಿ ಸತ್ತೋಯ್ತಂದ್ರೆ ಸಂಸ್ಕೃತಿ ಮತ್ತು ನಾಗರಿಕತೆ ಎರಡೂ ನಾಶ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ನಮ್ಮ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ, ದ್ರಾವಿಡ ಮೂಲವನ್ನ ಹೊಂದಿರ್ತಕ್ಕಂಥ ತೆಲುಗು, ತಮಿಳು, ಕನ್ನಡ, ಮಲಯಾಳಿ ಈ ಭಾಷೆಗಳು ಉಳಿಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಹಾಗೇನೆ ಕರ್ನಾಟಕದಲ್ಲಿ ಅಂತ ಬಂದಾಗ ಕೊಂಕಣಿ ಇದೆ, ಕೂರ್ಗ್ ಇದೆ, ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಭಾಷೆಗಳಿದೆ. ಮಾತೃಭಾಷೆಯನ್ನ ಕಲಿತು ಬೇರೆ ಭಾಷೆಗಳನ್ನ ಕಲಿಬೇಕು. ಹೌದು, ನಿಮಗೆಲ್ಲ ಕೆಲಸ ಬೇಕು, ಇಂಗ್ಲಿಷ್ ಅಗತ್ಯ ಇದೆ. ಇಂಗ್ಲಿಷ್ ಅಗತ್ಯ ಇಲ್ಲ, ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಇಂಗ್ಲಿಷನ್ನು ಕಲೀರಿ, ಆದ್ರೆ ಮಾತೃಭಾಷೆಯನ್ನ ಮರಿಬೇಡಿ ಅಂತ ಹೇಳ್ತಾ ನನಗಿಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಂಘದವರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ಮತ್ತೆ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರಿಗೆ, ಸ್ವಾಮೀಜಿಗಳಿಗೆ ಹಾಗೂ ಮುಂದೆ ಕುತ್ಕೊಂಡಿರ್ತಕ್ಕಂಥ ಮುಂದಿನ
ಪ್ರಜೆಗಳಂತ ಹೇಳ್ಬೇಕಾ ಅಥವಾ ಅರಸರಂತ ಹೇಳ್ಬೇಕಾ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರ್ಯಾರು ಏನೇನ್ ಆಗ್ತೀರಿ ಅಂತ ನನಗಂತೂ ಏನು ಗೊತ್ತಿಲ್ಲ. ನೀವು ಮುಂದೆ ಬಂದಾಗ ಕನ್ನಡವನ್ನ